ಮಹಾನವಮಿ ನವರಾತ್ರಿಯಲ್ಲಿ ಆಯುಧ ಪೂಜೆ ಯಾಕೆ ಮಾಡುತ್ತಾರೆ? ಮಹತ್ವ ಮತ್ತು ಪೂಜಾ ವಿಧಾನವನ್ನು ತಿಳಿಯಿರಿ. ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದ್ದು, ಈಗಾಗಲೇ ಸಿದ್ಧತೆಗಳು ನಡೆಯುತ್ತಿವೆ. ಅದರಲ್ಲೂ ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರತಿ ವರ್ಷ ದೇಶದ ಗಮನ ಸೆಳೆಯುತ್ತದೆ. ಇಲ್ಲಿನ ಅಂಬಾರಿ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ನೂರಾರು ಮಂದಿ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ನವರಾತ್ರಿ ಹಾಗೂ ವಿಜಯದಶಮಿಗಾಗಿ ಮೈಸೂರು ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿರುತ್ತದೆ. ನವರಾತ್ರಿಯಲ್ಲಿ ಆಯುಧ ಪೂಜೆಯನ್ನು ಯಾಕೆ ಮಾಡುತ್ತಾರೆ? ಇದರ ಮಹತ್ವವೇನು? ಪೂಜಾ ವಿಧಿವಿಧಾನಗಳನ್ನು ಹೇಗಿರುತ್ತವೆ ಎಂಬುದನ್ನು ತಿಳಿಯೋಣ. ನವರಾತ್ರಿ ಹಬ್ಬದಲ್ಲಿ ಆಯುಧ ಪೂಜೆ ಒಂದು ಪ್ರಮುಖ ಆಚರಣೆಯಾಗಿದೆ. ಇದು ದಸರಾ ವಿಜಯದಶಮಿ ದಿನದಂದು ನಡೆಯುತ್ತದೆ. ಇದನ್ನು ಆಯುಧ ಪೂಜೆ ಅಂತಲೂ ಕರೆಯಲಾಗುತ್ತದೆ. ಈ ಪೂಜಾ ಉತ್ಸವದ ಸಮಯದಲ್ಲಿ ಭಕ್ತರು ತಮ್ಮ ಆಯುಧಗಳನ್ನು, ಯಂತ್ರಗಳು, ವಾಹನಗಳು ಮತ್ತು ಕೆಲಸದ ಸಾಧನಗಳಿಗೆ ಪವಿತ್ರ ಪೂಜೆಯನ್ನು ಸಲ್ಲಿಸುತ್ತಾರೆ. ಆದರೆ ಆಯುಧ ಪೂಜೆಯ ವಿಧಾನ ಇಲ್ಲಿದೆ. ಪೂಜಾ ಕೊಠಡಿ ಹೇಗಿರಬೇಕು? ಆಯುಧ ಪೂಜೆ ಮಾಡಲು ಮೊದಲು ಸ್ವಚ್ಛವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮತ್ತು ಅರಿಶಿನ, ಕುಂಕುಮ ಮತ್ತು ಹೂವುಗಳಿಂದ ಅಲಂಕರಿಸಿ. ಶಸ್ತ್ರಾಸ್ತ್ರಗಳನ್ನು ಶುಚಿಗೊಳಿಸಿ. ನೀವು ಪೂಜೆ ಮಾಡಲು ಉದ್ದೇಶಿಸಿರುವ ಆಯುಧಗಳು, ಯಂತ್ರೋಪಕರಣಗಳು ಹಾಗೂ ಉಪಕರಣಗಳನ್ನು ಸ್ವಚ್ಛವಾಗಿ ತೊಳೆದು ಪ್ರತ್ಯೇಕವಾಗಿ ಇಡಿ. ನೀವು ನಿಮ್ಮ ದೈನಂದಿನ ಕೆಲಸದಲ್ಲಿ ಬಳಸುವ ಉಪಕರಣಗಳು, ವಾಹನಗಳು, ಪುಸ್ತಕಗಳು ಅಥವಾ ಇತರ ಪ್ರಮುಖ ವಸ್ತುಗಳು ಆಗಿರಬಹುದು. 3. ಪೂಜಾ ವಿಧಾನಗಳು. ದೀಪ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಅವುಗಳನ್ನು ಸ್ವಚ್ಛಗೊಳಿಸಿ ಮತ್ತು ಅದರ ಸುತ್ತಲೂ ದೀಪವನ್ನು ಬೆಳಗಿಸಿ. ಅರ್ಪಣೆ. ಆಯುಧಗಳನ್ನು ಪೂಜಿಸಿ ಮತ್ತು ಹಣ್ಣುಗಳು ಮತ್ತು ಪಂಚಾಮೃತಗಳೊಂದಿಗೆ ಅರ್ಪಿಸಿ. ಪೂಜೆಯ ಇತರ ಎಲ್ಲ ವಸ್ತುಗಳನ್ನು ಇಟ್ಟಿರಬೇಕು. ಪೂಜಾ ವೇದಿಕೆಯನ್ನು ಅಲಂಕರಿಸಬೇಕು. ಪವಿತ್ರ ನೀರಿನಿಂದ ಆಯುಧಗಳನ್ನು ತೊಳೆಯಬೇಕು. ಹೂವುಗಳು. ಆಯುಧಗಳಿಗೆ ಹೂವಿನ ಮಾಲೆ ಮಾಡಿ ಹಾಕಿ ಅವುಗಳಿಗೆ ನೈವೇದ್ಯವನ್ನು ಅರ್ಪಿಸಬೇಕು. ಪವಿತ್ರ ಮಂತ್ರಗಳು, ಸ್ತೋತ್ರಗಳನ್ನು ಪಠಿಸಿ. ಉದಾಹರಣೆ, ಓಂ ಶ್ರೀ ವಿಷ್ಣುವೇ ನಮಃ ಎಂದು ಪಠಿಸಬಹುದು. ವೈಭೋಗ. ಪೂಜೆಯ ನಂತರ ವಿಶೇಷ ವೈಭೋಗವನ್ನು ಮಾಡಬೇಕು. ಇದರಿಂದ ಶಾಂತಿ, ಸಂತೋಷ ಹಾಗೂ ಮಾಡುವ ಪ್ರತಿ ಕೆಲಸಕ್ಕೂ ಶಕ್ತಿ ಹೆಚ್ಚಾಗುತ್ತದೆ. ಆಯುಧ ಪೂಜೆಯ ಮಹತ್ವ. ಪುರಾಣಗಳ ಪ್ರಕಾರ ಆಯುಧ ಪೂಜೆಯ ಅಭ್ಯಾಸವು ಹಿಂದೂ ಧರ್ಮದ ಅನೇಕ ಅಂಶಗಳಲ್ಲಿ ಕೇಂದ್ರವಾಗಿದೆ. ಇದು ವಿಜಯದಶಮಿ ಅಥವಾ ದಸರಾ ದಿನದಂದು ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನ ದಶಮಾವಿದ್ಯ ದೇವತೆಗಳನ್ನು ಪೂಜಿಸುವುದರಿಂದ ಮತ್ತು ಆಯುಧಗಳನ್ನು ಮಂಗಳಕರವಾಗಿ ಪೂಜಿಸುವುದರಿಂದ ಶಕ್ತಿ, ಧೈರ್ಯ ಮತ್ತು ಯಶಸ್ಸು ಪ್ರಾಪ್ತಿಯಾಗುತ್ತದೆ. ವಿಜಯದಶಮಿಯಂದು ಶ್ರೀರಾಮಚಂದ್ರನು ರಾವಣನನ್ನು ಸೋಲಿಸಿ ಧರ್ಮವನ್ನು ಸ್ಥಾಪಿಸಿದನು. ಆದ್ದರಿಂದ ಆಯುಧಗಳನ್ನು ಪೂಜಿಸುವ ಮತ್ತು ಅವುಗಳ ಸಾಧನೆಗಳನ್ನು ಅರಿತುಕೊಳ್ಳುವ ಉದ್ದೇಶ ಇದಾಗಿರುತ್ತದೆ. ಪೂಜೆಯ ದಿನ ಏನೆಲ್ಲ ಮಾಡಬೇಕು? 1. ಪೂಜೆಯ ದಿನ ಆಯುಧಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಅವುಗಳ ಪ್ರಾಮುಖ್ಯವನ್ನು ತಿಳಿಯುವುದು. 2. ಪೂಜೆಯ ಸಮಯದಲ್ಲಿ ಧೂಪ ಮತ್ತು ದೀಪವನ್ನು ಬೆಳಗಿಸುವುದರಿಂದ ಪೂಜೆಯ ಸ್ಥಳವು ಪವಿತ್ರತೆಯಿಂದ ತುಂಬಿರುತ್ತದೆ. ಇದರಿಂದ ದೇವತೆಗಳ ಅನುಗ್ರಹವನ್ನು ಪಡೆಯಬಹುದು. 3. ಪೂಜೆಯ ದಿನದಂದು ಉಪವಾಸ ಮಾಡುವುದು ಅಥವಾ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ತೊಡಗುವುದು ಸಹ ಒಳ್ಳೆಯದು.
4. ಆಯುಧ ಪೂಜೆಯ ನಂತರ ಭಕ್ತರು ತಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ನಿರೀಕ್ಷಿಸುವ ವಿಶೇಷ ಸಂಕಲ್ಪವನ್ನು ಮಾಡಬೇಕು. ಆಯುಧ ಪೂಜೆಯ ದಿನ ಚಾಮುಂಡಿ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಹಾಗೂ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜಿಸಲಾಗುತ್ತದೆ. ಜೀವನದಲ್ಲಿನ ಪ್ರತಿ ಹಂತದಲ್ಲೂ ಗೆಲುವು ಸಿಗಲೆಂದು ಪ್ರಾರ್ಥಿಸಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.